ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ. ಈ ಊರು ಬಂದು ಚಾಮರಾಜನಗರ. ಇದೇನಕ್ಕೆ ಅಂತಂದರೆ ಅಣ್ಣವರು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಈ ಊರು ಬಂದರೆ ನನಗೆ ನನ್ನ ಸ್ವರ್ಗದ ಹೆಬ್ಬಾಗಿಲು ಸಿಕ್ತು. ಗಾಜನೂರು ಬಂದೆ ಇನ್ನೇನು ನನಗೆ ಸಿಕ್ತು, ನನ್ನ ಊರು, ನನ್ನ ಸ್ವರ್ಗ ಊರು ಸಿಕ್ತು, ಹೆಬ್ಬಾಗಿಲು ಅಂತ ಹೇಳೋರು. ಅಷ್ಟೊಂದು ಪ್ರೀತಿ ಈ ಊರು ಕಂಡ್ರು, ಚಾಮರಾಜನಗರ ಕಂಡ್ರು ಅವರು. ಅಂದರೆ ಯಾರನ್ನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಅವ್ರ ಸ್ನೇಹಿತರು ಚಂದ್ರಣ್ಣ ಅಂತ ಇದ್ರು. ಚಾಮರಾಜ ಚಂದ್ರಣ್ಣ ಅಂದರೆ ಅವ್ರು ತುಂಬ ಆತ್ಮೀಯರು ಅಣ್ಣವ್ರಿಗೆ. ಕೃಷ್ಣ ಥಿಯೇಟ್ರ್ ನೋಡ್ಕೋತಾ ಇದ್ರು ಅವರು. ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಮತ್ತೆ ಸಿಂಹ ಥಿಯೇಟ್ರ್ ಸಿಂಹ ಒಂದು ಇದ್ದಾರೆ, ಸಿಂಹ ಅವರು ಇವರೆಲ್ಲ ತುಂಬ ಸ್ನೇಹಿತರು, ಆತ್ಮೀಯರು, ತುಂಬ ಆತ್ಮೀಯರು. ಅವ್ರಿಗೆ ಎಲ್ಲ ಹೇಳ್ಕೊಳ್ಳೋರು, ಇದು ಸ್ವರ್ಗದ ಹೆಬ್ಬಾಗಿಲು ಸಿಕ್ತು ನನಗಿದು ಚಾಮರಾಜನಗರ ಅಂದರೆ. ನನಗೆ ಅಷ್ಟೊಂದು ಊರು ನೋಡೋದಷ್ಟೇ ಸಂತೋಷ ನನಗೆ. ಚಾಮರಾಜನಗರ ಡಿಸ್ಟಿಕ್ ಮತ್ತು ಸುತ್ತಮುತ್ತ ಯಾರೋ ರಿಲೇಷನ್ ಫ್ರೆಂಡ್ಸು ಯಾರೇ ಹೋಗ್ಲಿ, ಅವ್ರು ಏನು ಹೇಳ್ತಾ ಇದ್ದಿದ್ದು ಅಂದ್ರೆ ಒಂದ್ಸಲ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನೀವು ನಮ್ಮ ಚಾಮರಾಜನಗರ ಕಾಡಿನವರು ಅಲ್ವಾ, ನಮ್ಮ ಕಾಡಿನವರು ಅಂತ ಜನಗಳನ್ನೆಲ್ಲ ಈ ಭಾಗದ ಜನಗಳು ಕಳ್ಕೊಂಡ್ರೆ ನಮ್ಮ ಜಾಗದಲ್ಲಿ ಹುಟ್ಟೋಷ್ಟು ಪ್ರೀತಿ ಅವ್ರಿಗೆ, ಪ್ರೀತಿ ವಿಶ್ವಾಸ ಎಲ್ಲಾರು ಅವರು ಬಹಳ ಚಾಮರಾಜನಗರದಲ್ಲಿ ಹುಟ್ಟಿರೋದೇ ಅವರು ನಮ್ಮ ಹುಟ್ಟೂರು ಅನ್ನೋ ತರ ಶ್ರೇಷ್ಠ ಅಂತ ಮಾಡ್ಕೋ, ಪ್ರತಿಯೊಬ್ಬರಿಗೂ ತುಂಬಾ ಇದು ಮಾಡೋರು. ಹೌದು, ಅಂದ್ರೆ ಗಾಜನೂರು ನಮ್ಮೂರು ಸ್ವರ್ಗದ ಹೆಬ್ಬಾಗಿಲು ಚಾಮರಾಜನಗರ. ನಾವೀಗ ಚಾಮರಾಜನಗರದಲ್ಲಿದ್ದೇವೆ. ಇಲ್ಲಿಂದ ಗಾಜನೂರು ಎಷ್ಟು ದೂರ ಸರ್? ಇಲ್ಲಿಂದ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ಬರುತ್ತೆ ಗಾಜನೂರು. ಹೌದು, ದೊಡ್ಡ ಗಾಜನೂರು. ಎಸ್, ಬನ್ನಿ ಹೋಗೋಣ, ದೊಡ್ಡ ಗಾಜನೂರು ಹೋಗೋಣ. ಬನ್ನಿ. ಅಡಿ ಪ್ಲೀಸ್. ಸ್ನೇಹಿತರೆ, ಇದು ತಾಳ್ವಾಡಿ ಸತ್ಯಮಂಗಲ ಜಂಕ್ಷನ್. ಇದು ನಾವೀಗ ದೊಡ್ಡಗಾಜನಿಗೆ ಹೋಗೋ ರಸ್ತೆಯಲ್ಲಿ ಒಂದು ಪುಟ್ಟ ಡಿವಿಯೇಷನ್ನು ನೀವು ಇಲ್ಲಿ ಗಮನಿಸ್ಬೋದು. ನಾವು ನಮ್ಮ ಸ್ನೇಹಿತರೆಲ್ಲರೂ ಈ ಕಡೆ ಇದ್ದೀವಿ ನೋಡಿ. ಹಿಂಗೆ ನೇರವಾಗಿ ಹೋದರೆ ನಾವು ಚಾಮರಾಜನಗರದಿಂದ ಬಂದಿಲ್ಲ, ಈ ನೇರವಾಗಿ ಹೋದರೆ ನಿಮಗೆ ಸತ್ಯಮಂಗಲ ಕಾಡು, ಬನ್ನಾರಿ ಅಮ್ಮನ ಟೆಂಪಲ್ ಎಲ್ಲ. ಬನ್ನಾರಿ ಅಮ್ಮನ ದೇವಸ್ಥಾನದ ಹತ್ರ ಆ ಪಾಯಿಂಟಲ್ಲೇ ನಮ್ಮನ್ನ ಲಾಸ್ಟ್ ಬಿಡುಗಡೆ ಆದದ್ದು ಅದೇ ಜಾಗ. ವೀರಪ್ಪನ ದೇವಸ್ಥಾನದಿಂದ ಮುಂದೆ ಅಲ್ಲೇ ನಮ್ಮನ್ನ ಬಿಟ್ಟಿದ್ದು. ಅದನ್ನೆಲ್ಲ ನಾವು ಖಂಡಿತ ನಿಮ್ಗೆ ತೋರಿಸ್ತೀವಿ. 6:30 ಸಮಯ ಬೇಕು. ಈಗ ನಾವು ಈ ಸತ್ಯಮಂಗಲದ ರಸ್ತೆಯನ್ನು ಬಿಟ್ಟು ಇಲ್ಲೊಂದು ಬಲಕ್ಕೆ ಒಂದು ಡಿವಿಯೇಷನ್ ಇದೆ, ತಾಳ್ವಾಡಿ ಗಾಜನೂರು 6 ಕಿಲೋಮೀಟರ್. ಎಸ್, ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಅನೇಕ ಸಂದರ್ಶನಗಳಲ್ಲಿ, ಅವರ ಡಾಕ್ಯುಮೆಂಟ್ರಿಗಳಲ್ಲಿ ಹೇಳ್ತಿದ್ರು, ತಾಳ್ವಾಡಿ ನಂಗೆ ಭಾಳ ಇಷ್ಟದ ಊರು ಅಂಥೇಳಿ. ತಾಳ್ವಾಡಿ ಎಲ್ಲ ನಾನು ಓಡಾಡಿದ ಊರು ಅಂತ ಹೇಳ್ತಿದ್ರು. ಅದೇ ತಾಳ್ವಾಡಿ ನಾವು ನಿಂತಿದ್ದೀವಿ ನೋಡಿ. ತಾಳ್ವಾಡಿ ಬಸ್ ನಿಲ್ದಾಣ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲೆಲ್ಲ ಓಡಾಡಿರ್ತಾರೆ, ಸೈಕಲ್ ತುಳಿದಿರ್ತಾರೆ.